ಕೆಜಿಎಫ್ ಸಿನಿಮಾದ ಬಳಿಕ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ ವರ್ಲ್ಡ್ ಸ್ಟಾರ್ ಆಗಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಮನೆ ಮಾತಾಗಿರುವಂತಹ ರಾಕಿಂಗ್ ಸ್ಟಾರ್ ಯಶ್ ಅವರು ಭಾಗವಹಿಸ್ತಾ ಇರುವಂತಹ ಒಂದು ಬೃಹತ್ ಕತೆ, ಅದುವೇ ರಾಮಾಯಣ. ಎಲ್ಲರೂ ಕಾತರದಿಂದ ಕಾಯ್ತಾ ಇರುವಂತಹ ರಾಕಿಂಗ್ ಸ್ಟಾರ್ ಯಶ್ ಅವರ ನೆಕ್ಸ್ಟ್ ಸಿನಿಮಾ ರಾಮಾಯಣದ ಮೊದಲ ಪೋಸ್ಟರ್ ಬಿಡುಗಡೆಯಾಗಿದೆ. ಸದ್ಯ ರಾಮ ರಾವಣನ ಆರ್ಭಟ ಶುರುವಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ನಟಿಸಿ ನಿರ್ಮಿಸ್ತಾ ಇರುವಂತಹ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ರಾಮಾಯಣ ಚಿತ್ರದ ಅಫಿಷಿಯಲ್ ಫಸ್ಟ್ ಟೈಟಲ್ ಟೀಸರ್ ಕೊನೆಗೂ ರಿಲೀಸ್ ಆಗಿದೆ. ಯಶ್ ಅವರು ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ರಾಮಾಯಣ ಚಲನಚಿತ್ರದ ಫಸ್ಟ್ ಟೈಟಲ್ ಟೀಸರ್ ಅನ್ನ ಹಂಚಿಕೊಂಡಿದ್ದಾರೆ. 10 ವರ್ಷಗಳ ಆಕಾಂಕ್ಷೆ, ಸರ್ವಕಾಲಿಕ ಶ್ರೇಷ್ಠ ಮಹಾಕಾವ್ಯವನ್ನ ಜಗತ್ತಿಗೆ ತರುವ ನಿರಂತರ ದೃಢ ನಿಶ್ಚಯ. ಈ ಟೀಸರ್ ಮಾತ್ರವಲ್ಲ, ಇಡೀ ಸಿನಿಮಾದ ಪ್ರಾಜೆಕ್ಟ್ ತನ್ನ ಗಂಭೀರತೆಯಿಂದಲೇ ಶ್ರದ್ಧೆಯಿಂದ ನೋಡುವಂತಾಗಿದ್ದು, ವಿಶ್ವದ ಕೆಲ ಅತ್ಯುತ್ತಮ ವ್ಯಕ್ತಿಗಳು ಒಟ್ಟಾಗಿ ಶ್ರಮಿಸಿದ್ದಾರೆ. ಅದರ ಫಲಿತಾಂಶ ಇದು ಅಂತ ಯಶ್ ಅವರು ತಮ್ಮ ಪೋಸ್ಟ್ ನಲ್ಲಿ ತಿಳಿಸಿದ್ದಾರೆ. ಈ ಟೀಸರ್ ತನ್ನ ಲುಕ್ ಇಂದಾನೆ ಹೆಚ್ಚು ಗಮನ ಸೆಳೀತಾ ಇದೆ. ಗಂಭೀರ ಹಿನ್ನೆಲೆ ಸಂಗೀತ, ಗಂಭೀರ ಶೈಲಿ ಮತ್ತು ರಾಮನ ಹಾಗೂ ರಾವಣನ ನಡುವಿನ ಶಾಶ್ವತ ಯುದ್ಧದ ಛಾಯೆಗಳನ್ನ ಪ್ರತಿನಿಧಿಸ್ತಾ ಇದೆ. ಇನ್ನು ಟೀಸರ್ ನಲ್ಲಿ ನೋಡೋದಾದ್ರೆ ನಮ್ಮ ಸತ್ಯ, ನಮ್ಮ ಇತಿಹಾಸ ಅಂದ್ರೆ ಇದು ಕೇವಲ ಕೌಟುಂಬಿಕ ಕಥೆ ಅಲ್ಲ, ಭಾರತದ ಸಾಂಸ್ಕೃತಿಕ ಪ್ರತಿಬಿಂಬ ಅನ್ನೋ ಹಾಗೆ ಕಾಣ್ತಾ ಇದೆ. ಇನ್ನು ಈ ಚಿತ್ರದಲ್ಲಿ ಪಾತ್ರಧಾರಿಗಳು ಕೂಡ ಅದ್ಭುತವಾಗಿ ಆಯ್ಕೆ ಮಾಡಲಾಗಿದೆ. ರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್, ಸೀತೆಯಾಗಿ ಸಾಯಿ ಪಲ್ಲವಿ ಮತ್ತು ರಾವಣನಾಗಿ ಯಶ್ ಅವರು ಕಾಣಿಸಿಕೊಳ್ಳಿದ್ದಾರೆ. ಯಶ್ ಅವರು ಈ ಪಾತ್ರಕ್ಕೆ ಬದ್ಧತೆ, ಅವರ ಲುಕ್ ಮತ್ತು ಹಾವಭಾವಗಳು ಎಲ್ಲವೂ ಈಗಾಗಲೇ ಅಭಿಮಾನಿಗಳ ಮನ ಗೆದ್ದಿದೆ. ಯಶ್ ರಾವಣ ಪಾತ್ರಕ್ಕೆ ಎಲ್ಲರೂ ಕಾತರದಿಂದ ಕಾಯ್ತಾ ಇರುವಂತದ್ದು. ರಾವಣ ರಾಮಾಯಣದ ಅತಿ ದೊಡ್ಡ ಆಂಟಿ ಹೀರೋ, ಆದ್ರೂ ಸಂಸ್ಕೃತಿಯ ಬಹುಮಟ್ಟಿಗೆ ವಿವಾದಾತ್ಮಕ ಮತ್ತು ಜ್ಞಾನದ ಪ್ರತೀಕ. ಯಶ್ ಈ ಪಾತ್ರದಲ್ಲಿ ತಮ್ಮ ಧ್ವನಿ, ಸುದ್ದಿ, ಮುಖಭಾವ ಮತ್ತು ಭವ್ಯತೆ ಮೂಲಕ ಚಿತ್ರರಂಗಕ್ಕೆ ಹೊಸ ದಿಕ್ಕನ್ನ ತರ್ತಿದ್ದಾರೆ. ಭಾರತದಾದ್ಯಂತ 9 ನಗರಗಳ ಮಲ್ಟಿಪ್ಲೆಕ್ಸ್ಗಳು ರಾಮಾಯಣದ ಮೊದಲ ನೋಟವನ್ನ ವೀಕ್ಷಿಸೋಕೆ ಸಜ್ಜಾಗಿದ್ವು. ಅದೇ ರೀತಿ ಅದ್ದೂರಿ ಕಾರ್ಯಕ್ರಮದಲ್ಲಿ ಚಿತ್ರದ ಅಭಿಮಾನಿಗಳು ಹಾಗೂ ನಟರು ಹಿಂದೂ ಮಹಾಕಾವ್ಯವನ್ನ ಆಧರಿಸಿದಂತಹ ಚಿತ್ರದ ಮೊದಲ ನೋಟವನ್ನ ವೀಕ್ಷಿಸೋಕೆ ಸ್ಥಳಕ್ಕೆ ಧಾವಿಸಿದ್ರು. ಯಶ್ ಅಭಿಮಾನಿಗಳು ಪ್ರದರ್ಶನವನ್ನ ನೋಡೋಕೆ ಬೆಂಗಳೂರಿನ ಚಿತ್ರಮಂದಿರಗಳಿಗೆ ಧಾವಿಸ್ತಾ ಇರುವಂತದ್ದು ಉತ್ಸುಕರಾಗಿದ್ರು. ಪೋಸ್ಟರ್ ರಿಲೀಸ್ ಮಾಡೋಕೆ ಬಂದವರ ಕೂಗಾಟ, ಚೀರಾಟ, ನಿಜಕ್ಕೂ ಫ್ಯಾನ್ಸ್ ಗಳ ಕ್ರೇಜ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ರಾಮಾಯಣದ ಫಸ್ಟ್ ಪೋಸ್ಟರ್ ಹೀಗಿದೆ ಅಂದ್ರೆ ಇನ್ನು ಸಿನಿಮಾ ಹೇಗಿರುತ್ತೆ ಅಂತ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. ಇನ್ನು ಈ ಸಿನಿಮಾ ನೋಡಕ್ಕೆ ಮುಂದಿನ ವರ್ಷ ಅಂದ್ರೆ 2026ರಲ್ಲಿ, ಅದು ಕೂಡ ದೀಪಾವಳಿಗೆ ತೆರೆಗೆ ಬರಲಿದ್ಯಂತೆ. ಅಲ್ಲಿಯವರೆಗೂ ನೀವು ಎಲ್ಲ ಕಾಯಲೇಬೇಕು. ಇನ್ನು ಈ ಪೋಸ್ಟರ್ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ.